ಸ್ಮೈಲ್ ಪ್ಲೀಸ್. ಹಾಯ್, ಮಿರ್ಜಿಪಾರು ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದೇ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡೋಣ ಬನ್ನಿ. 12 ಗಂಟೆ ಒಳಗೆ ರಂಗೋಲಿ ಬಿಟ್ಟು ಜಾಮೂನ್ ರೆಡಿ ಮಾಡಿಕೊಂಡು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ತಿಂಡಿ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬ ರಶ್ ಇರೋದ್ರಿಂದ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆಮೇಲೆ ನಾವು ಬಂದ್ವಿ ಊಟ ಮಾಡೋದಕ್ಕೆ. ಆಲ್ರೆಡಿ ಮಧ್ಯಾಹ್ನ ಆಗೇ ಹೋಗಿತ್ತು. ಸೊ ಲಂಚಲ್ಲಿ ಘಮ ಘಮ ಅನ್ನೋ ಬಿರಿಯಾನಿ. ಐ ಡೋಂಟ್ ಲೈಕ್ ಇಟ್. ಚಿಕ್ಕಪ್ಪ ನಾನು ನೋಡಿದ್ರೆ ಲಕ್ಕಿ ಶಾಕ್ ಆಗಿಬಿಡ್ತಾನೆ. ಅಪ್ಪ ನಾನು ನೋಡಿದ್ರೆ ಮಟನ್ ಕ್ರೇಜಲ್ಲಿದ್ದಾರೆ. ಅಮ್ಮ ಮಗ ತುಂಬ ಕ್ಯೂಟಾಗಿದ್ದಾರೆ. ಚಿಕ್ಕಮ್ಮನೂ ಕ್ಯೂಟಾಗಿದ್ದಾರೆ. ಹಾಯ್ ದಿವ್ಯಾ. ಸ್ಪೆಕ್ಸ್ ತೆಗೆದು ಸ್ಪೆಕ್ಸ್ ಬೇಡ ಅಂತ ಹೇಳ್ದೆ ತಾನೆ. ಹಂಗೆ ನೋಡ್ರಿ. ಅಯ್ಯೋ ಏನೋ ದಿವ್ಯನ ಕಾಣಿಸೋತಾನೆ. ಎಲ್ಲರೂ ಒಂದು ರೌಂಡು ನಾನ್ ವೆಜ್ನ ಬ್ಯಾಟಿಂಗ್ ಮಾಡಿಕೊಂಡು ನಾವು ಬಂದ್ವಿ ಮಾಲಾಫೇಶಿಯಾ. ಹೌದು, ಆಲ್ರೆಡಿ ಮಾಲಾಫೇಶಿಯಾ ನಮಗೆ ಇಷ್ಟ ಆಗೋಯ್ತು. ಸೊ ಇಲ್ಲಿ ಹೋಸಲಿ ನಾವೇನು ಗೆಲ್ಲಕ್ಕಾಗಲಿಲ್ಲ. ಸೊ ಈ ಸಲ ಒಂದಾದರೂ ಟೆಡಿ ಬೇರು ಇಲ್ಲ ಯಾವುದಾದ್ರೂ ಗೊಂಬೆನ ಗೆಲ್ಲಬೇಕು ಅಂತ ಡಿಸೈಡ್ ಮಾಡಿ ಆಟ ಆಡೋಕ್ಕೆ ಬಂದಿದ್ದೀವಿ. ನೋಡೋಣ ನಾವು ಎಷ್ಟು ವಿನ್ ಮಾಡಿದ್ದೀವಿ ಅಂತ. ನಮಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಫನ್ ಅನಿಸುತ್ತೆ. ಎಲ್ಲ ಥರ ಗೇಮ್ ಆಡ್ಬೋದು, ಜೊತೆಗೆ ಪ್ರೈಸ್ ಕೂಡ ಸಿಗುತ್ತೆ, ಗಿಫ್ಟ್ ಕೂಡ ಸಿಗುತ್ತೆ. ಪಾಯಿಂಟ್ಸ್ ಆಡಾದರೆ ಅದು ಕೂಡ ಚಾಕ್ಲೇಟ್ಸು, ಸ್ವೀಟ್ಸು, ಬಾಲ್ಸು, ಗೇಮ್ಸು ಮತ್ತೇನು ಟೆಡಿ ಬೇರ್ಸ್ ಎಲ್ಲ ಸಿಗುತ್ತೆ. ಸೊ ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆಯೋ ಅದ್ರ ಮೇಲೇ ನಿಮ್ಮ ಗಿಫ್ಟ್ ನಿರ್ಧಾರ ಆಗೋದು. ಸೊ ಫೈನಲಿ ನಮಗೆ ಇಲ್ಲಿ ಸಿಕ್ಕಾಪಟ್ಟೆ ಫನ್ ಇತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಗೇಮ್ ಮಾಡಿ ವಿನ್ ಆದರು ಅಂತ ನೋಡೋಣ ಬನ್ನಿ. ಎರಡು ಬಾಲ್. ಎಲ್ಲರೂ ಹೇಳೋ ಥರ ವರ್ಷದ ಮೊದಲನೇ ದಿನ ಖುಷಿಯಾಗಿ ಕಳೆದ್ರೆ ಖಂಡಿತ ವರ್ಷ ಪೂರ್ತಿ ಖುಷಿಯಾಗಿರ್ತೀವಿ ಅಂತ ಹೇಳ್ತಾರೆ. ಸೊ ದೊಡ್ಡವ್ರು ಹೇಳಿದ ಮಾತು ನಿಜನೇ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ವರ್ಷದ ಮೊದಲನೇ ದಿನ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು, ಅಳಬಾರ್ದು, ಖುಷಿಯಾಗಿ ದಿನನ ಕಳಿಬೇಕು. ಜೊತೆಗೆ ದೇವರು ಆಶೀರ್ವಾದ ಇರಬೇಕು, ದೊಡ್ಡವ್ರ ಆಶೀರ್ವಾದ ಇರಬೇಕು. ಜೊತೆಗೆ ನಮ್ಮ ಎಫರ್ಟ್ ಇದ್ದರೆ ಮಾತ್ರ ನಮ್ಮ ಮನಸ್ಸಲ್ಲಿ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಎಲ್ಲ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟಿಗೆ ನೋಟಿಫಿಕೇಷನಲ್ಲಿ ತೋರಿಸುತ್ತೆ. ಸೊ ನೀವು ನೋಡ್ಬೋದು. ಹಾಗೆ ನಿಮಗೆ ನಾವು ಹಾಕಿರೋ ಪ್ರಾಡಕ್ಟ್ ಅಂದರೆ ಡ್ರೆಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಯಾವುದೇ ಥರ ಪ್ರಾಡಕ್ಟ್ ಡೀಟೇಲ್ ಬೇಕಿದ್ರೂ ಕಮೆಂಟ್ ಮಾಡಿ, ಖಂಡಿತ ನಾನು ಅದರದ್ದು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆ ನೀವು ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀರಂತ ಕಮೆಂಟ್ ಮಾಡಿ. ಎರಡು ಬೇಕಾ? ತಟ್ರಿ ಎತ್ಕೊತಿರ್ತಾವೆ ಅವಲಕ್ಕಿ. ಟೋಟಲಿ ನಾವು ಮಾಲಾಫೇಶದಲ್ಲಿ ಸಿಕ್ಕಾಪಟ್ಟೆ ಗೊಂಬೆಗಳನ್ನ ಗೆದ್ಕೊಂಡ್ವಿ, ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ. ಜೊತೆಗೆ ವಾಪಸ್ ನೈಟಲ್ಲಿ ನಮ್ಮ ಫೇವ್ರೆಟ್ ಪ್ಲೇಸ್ ಹಂಗರ್ ಚೇಸ್ಗೆ ಬಂದ್ವಿ. ಅಲ್ಲಿ ನಮ್ಮ ಫೇವ್ರೆಟ್ ಎಗ್ ರೈಸ್, ಚಿಕನ್ ರೈಸ್, ತಂದೂರಿ ಎಲ್ಲ ಥರ ಡಿಶ್ ನಾನು ಆರ್ಡ್ರ್ ಮಾಡಿಕೊಂಡು ನಮ್ಮ ಯಂಗ್ ಯೂತ್ ಫ್ಯಾಮಿಲಿ ಏನಿದ್ದಾರೋ ಅವ್ರ ಜೊತೆ ಡೇನ ಕಳೆದ್ವಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ದಿನ. ಸೊ ನೈಟು 10 o'clockವರೆಗೂ ನಾವು ತುಂಬ ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆ ಅಂತ ಹೇಳೋದ್ರಲ್ಲಿ ತುಂಬ ಖುಷಿ ಇದೆ. ಜೀವನದಲ್ಲಿ ನಾಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಈ ದಿನ ಈ ಕ್ಷಣನ ಎಂಜಾಯ್ ಮಾಡಬೇಕು. ಯಾಕೆ ಹೇಳಿ, ನಾವು ಖುಷಿಯಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರ್ತಾರೆ. ಹಾಗೆ ಖುಷಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾಲಲ್ಲಿ ನೋಡಿ ಎಷ್ಟು ಜನ ತಮ್ಮ ಖುಷಿನ ಹುಡ್ಕೊಂಡು ಬಂದಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಬದುಕೋದು ಈ ದಿನ ಖುಷಿಯಾಗಿ ನಡೀಲಿ, ಈ ದಿನ ಖುಷಿಯಾಗಿ ಕಳೀಲಿ. ಜೊತೆಗೆ ಕೆಲವರು ಬದುಕ್ತಾರೆ ಈ ದಿನ ಹೊಟ್ಟೆ ತುಂಬಿದ್ರೆ ಸಾಕು ಅಂತ, ಇನ್ನೂ ಕೆಲವರು ಅನ್ಕೊತಾರೆ ಈ ದಿನ ನಾನು ಬದುಕಿದ್ರೆ ಸಾಕು ಅಂತ. ಸೊ ಇಷ್ಟು ಜನರ ಮಧ್ಯೆ ನಾವು ಕೂಡ ಖುಷಿಯಾಗಿರೋಣ ಅಂತ ಅಂದ್ಕೊಂಡು ಈ ಹೊಸ ವರ್ಷನ
ಆಗಮನ ಮಾಡ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಈ ವರ್ಷ ರೆಸೊಲ್ಯೂಷನ್ ಏನು ಎತ್ತ ಅಂತ ಏನು ಈ ವರ್ಷ ಪ್ಲ್ಯಾನ್ ಮಾಡಿಲ್ಲ. ಯಾಕಂದರೆ ಪ್ರತಿ ವರ್ಷ ರೆಸೊಲ್ಯೂಷನ್ ಮಾಡ್ತೀವಿ, ಬಟ್ ಆ ವರ್ಷ ಪೂರ್ತಿ ಅದನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಸೊ ನೋಡೋಣ ಈ ವರ್ಷ ಆದರೂ ವೆಯ್ಟ್ ಲಾಸ್ ಆಗುತ್ತೆ ಇಲ್ವಾ ಅಂತ. ಸೊ ಇದೇ ನನ್ನ ರೆಸೊಲ್ಯೂಷನ್ ಅಂತ ಅಂದ್ಕೊಂಡು ನಾವೆಲ್ಲ ಮಾಲ್ಗೆ ಹೋಗಿ ಬಂದು ಟಯರ್ಡ್ ಆಗಿದೆ ಅಂತ ಅಂದ್ಕೊಂಡ್ರೆ ನನ್ನ ಮಗ ಮಸ್ತ್ ಮಲೈಕ ಅಂತ ಅಂದ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾನೆ. ಟೈಮ್ ಎಷ್ಟಿರ್ಬೋದು ಹೇಳಿ ನೋಡೋಣ. ಖಂಡಿತವಾಗ್ಲೂ 1 ಇಲ್ಲ 12 ಗಂಟೆ 1 ಗಂಟೆ ಖಂಡಿತವಾಗ್ಲೂ ಇರುತ್ತೆ. ಸೊ ಅವನ ಆಟದಲ್ಲಿ ನಾವು ಕೂಡ ನಿದ್ದೆ ಮಾಡೋಂಗಿಲ್ಲ. ಯಾಕಂದರೆ ಅವನೇನು ಮಾಡ್ತಾನೆ ಅಂತ ಕಣ್ಣಿಟ್ಟು ನೋಡ್ಕೋಬೇಕಲ್ವಾ. ನಮ್ಮಮ್ಮ ಹೇಳ್ತಿರ್ತಾರೆ ಬೆಳೆಯೋ ಮಕ್ಕಳು ಚೆನ್ನಾಗಿ ಆಟಾಡ್ತಾರೆ, ಆದರೆ ನಿದ್ದೆ ಕೂಡ ಅಷ್ಟೇ ಮಾಡ್ತಾರೆ ಅಂತ. ನನ್ನ ಮಗನಿಗೆ ನಿದ್ದೆನೇ ಕಮ್ಮಿ, ಬೇರೆ ಆಟ ಆಡಬೇಕು, ಹೊರಗಡೆ ಹೋಗಬೇಕು, ಆಚೆ ಆಚೆ ಅಂತ ಹೇಳ್ತಾನೆ ಇರ್ತಾನೆ. ಸೊ ನಿಮ್ಮ ಮನೇಲಿರೋ ಮಕ್ಕಳು ಕೂಡ ಇದೇ ಥರ ಆಚೆ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಸೊ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಮನೇಲಿ ಆ ಥರ ಹೇಳ್ತಾಯಿದ್ರೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗತ್ತೆ ಓ ಮಕ್ಕಳು ಯಾಕೆ ಜಾಸ್ತಿ ಆಚೆ ಹೋಗಬೇಕು ಅಂತ ಇಷ್ಟಪಡ್ತಾರೆ ಅಂತ. ಹಾಗೆ ಇಷ್ಟೊಂದು ಫೋಟೋಸ್ ತೆಗೆದಿದ್ದೀವಿ ಅಲ್ವಾ. ಈ ಫೋಟೋಸಲ್ಲಿ ನಿಮ್ಮ ಫೇವ್ರೆಟ್ ಫೋಟೋ ಯಾವುದು ಅಂತ ಖಂಡಿತವಾಗ್ಲೂ ತಿಳಿಸಿ, ನಮಗೂ ಖುಷಿ ಆಗುತ್ತೆ ಕೇಳಿ. ಹಾಗೆ ನಮ್ಮ ಪಾಪು ಕ್ಯೂಟಾಗಿದ್ದಾನೆ ಅಂದರೆ ಕ್ಯೂಟ್ ಅಂತ ಕಮೆಂಟ್ ಮಾಡಿ. ಹಾಗೆ ನಾವೆಲ್ಲ ಪ್ಲ್ಯಾನ್ ಮಾಡಿನೇ ಡ್ರೆಸ್ಗಳನ್ನ ಶಾಪಿಂಗ್ ಮಾಡಿರೋದು. ಯಾಕಂದರೆ ನಮಗೆ ಯೂನಿಟಿ ಥರ 1 ವರ್ಷಕ್ಕೆ ಒಂದು ಸಲ ಆದರೂ ಹಾಕೋಬೇಕು ಅಂತ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದು ಅಲ್ದಿರಂಗೆ ನಮ್ಮ ಫ್ಯಾಮಿಲೀಲಿ ಸ್ವಲ್ಪ ನಾವು ಹೇಗಂದರೆ ಎಲ್ಲ ಒಂದೇ ಥರ ಡ್ರೆಸ್ ತೊಗೊಂಡು ಫೋಟೋ ಶೂಟ್ ಮಾಡೋದು ಜಾಸ್ತಿ. ಸೊ ಎಲ್ಲರಿಗೂ ಡ್ರೆಸ್ಸು ಕಂಫರ್ಟಬಲ್ ಆಗೂ ಇರಬೇಕು, ಜೊತೆಗೆ ಫಿಟ್ಟಾಗೂ ಇರಬೇಕು, ಹಾಗೆ ಇಷ್ಟ ಕೂಡ ಆಗಬೇಕು. ಸೊ ಒಬ್ಬರು ಕೇಳಿದ್ರಂಗೆ ಒಬ್ಬರು ಎಲ್ಲರಿಗೂ ಸೇರಿ ಆರ್ಡ್ರ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ಇಷ್ಟ ಇದೆ ಅಂತ ಹೇಳಿದ್ಮೇಲೆ ಆ ಥರ ಡ್ರೆಸ್ಗಳನ್ನ ಆರ್ಡ್ರ್ ಮಾಡೋದು. ಹಾಗೆ ಈ ಡ್ರೆಸ್ಸು ಎಲ್ಲರಿಗೂ ಕಂಫರ್ಟಬಲ್ ಆಗಿತ್ತು. ನಿಮಗೆ ಯಾರಿಗೆ ಈ ಡ್ರೆಸ್ ಚೆನ್ನಾಗಿ ಒಪ್ತಿದೆ ಅಂತ ಹೇಳಿ ನೋಡೋಣ. ಮತ್ತು ಹುಡುಗರು ಅಷ್ಟೇ ನಮಗೆ ಈ ಥರ ಶರ್ಟ್ ಓಕೆ ಅಂತ ಹೇಳಿದ್ಮೇಲೆ ಅವ್ರಿಗೂ ತರಿಸಿದ್ದು. ನನ್ನ ಮಗನ ಕೂಡ ಅದೇ ಥರ ಶರ್ಟ್ ತರಿಸಿದ್ದು, ಬಟ್ ಅವನಿಗೆ ಚೆಕ್ಸ್ ಥರ ಬಂದುಬಿಡ್ತು. ಬಟ್ ಪರವಾಗಿಲ್ಲ, ಅದು ಕೂಡ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಬಟ್ ಅದು ನನಗೆ ಯೂನಿಫಾರ್ಮ್ ಥರ ಅನ್ನಿಸ್ತಾ ಇತ್ತು, ಬೇರೆ ಯಾವುದೋ ಸ್ಕೂಲ್ದು. ಇಟ್ಸ್ ಓಕೆ, ಒನ್ ಟೈಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವನಿಗಂತೂ 2-3 ಡ್ರೆಸ್ ತರಿಸಿದ್ವಿ, ಅದರಲ್ಲಿ ಇದೇ ಸ್ವಲ್ಪ ಮ್ಯಾಚ್ ಆಗ್ತಿತ್ತು ಅಂತ ಈ ಡ್ರೆಸ್ನ ಹಾಕಿದ್ದು. ನಮ್ಮ ಪಾಪು ಆಡೋ ಆಟಕ್ಕೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿರುತ್ತೆ. ಯಾಕಂದರೆ ಅವನು ಇರೋದೇ ಆ ಥರ, ಎಲ್ಲಿ ನೋಡಿದ್ರೂ ಬಾಲು ಕ್ರಿಕೆಟು ಆಡಬೇಕು ಅಂತಾನೆ. ಜೊತೆಗೆ ಯಾವುದೇ ಥರ ಗೊಂಬೆ ನೋಡಿದ್ರು ಅದ್ರ ಜೊತೆ ಕೂಡ ಆಟ ಆಡ್ತಾನೆ. ಸೊ ನಮ್ಮ ಗ್ಯಾಂಗಲ್ಲಿ ತುಂಬ ಚೂಟಿಯಾಗಿ ಕೆಲಸ ಮಾಡೋದು, ಆಟ ಆಡೋದು ಅಂದರೆ ನನ್ನ ಮಗನೇ ಸದ್ಯಕ್ಕೆ. ಅದು ಬಿಟ್ಟರೆ ಉಷಾ. ಸೊ ಅವಳು ಅಷ್ಟೇ ಯಾವಾಗಲೂ ಹ್ಯಾಪಿಯಾಗಿ ಚೂಟಿಯಾಗಿ ತಿರುಗಾಡ್ಕೊಂಡಿರ್ತಾಳೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.